ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಬಂದು ಮಹೇಶ್ ಅವರ ಬರ್ತ್ಡೇ ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನು ಹೊಸ್ದಾಗಿ ಚಾನಲ್ನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಹೇಶ್ ಅವರ ಬರ್ತಡೇ. ಮನೇಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇನ್ನು ಪ್ರತಿ ವರ್ಷ ಮೋಹಿತ್ ಬರ್ತಡೇ ದಿನ ಕೇಕ್ ಕಟ್ ಮಾಡಿಸ್ತಿದ್ವಿ. ಇನ್ನು ಅವನಿಗೆ 10 ಇಯರ್ಸ್ ಕಂಪ್ಲೀಟ್ ಆದಮೇಲೆ ನನ್ನ ಬರ್ತಡೇ ದಿನ ಬೇಡ ಅಮ್ಮ, ಅಪ್ಪನ ಬರ್ತಡೇ ದಿನವೇ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಲಾಸ್ಟ್ ಇಯರಿಂದ ಈ ರೀತಿ ಮಾಡ್ತಾ ಇದ್ದೀವಿ. ಇನ್ನು ಮೋಹಿತ್ ಬರ್ತಡೇ ದಿನ ಅವನಿಗಿಷ್ಟ ಅಂತ ಹೇಳಿ ಪೂರಿ ಮತ್ತು ಕಡಲೆಕಾಳು ಕರಿನ ಮಾಡಿದ್ದೆ. ಹಾಗೆಯೇ ನೈಟ್ ಒಂದು ರಿಸೆಪ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಹಾಗಾಗಿ ನೈಟ್ ಡಿನ್ನರ್ಗೆ ಏನೂ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ಮೋಹಿತ್ಗೆ ಇಷ್ಟವಾಗಿರೋದನ್ನ ಏನಾದರೂ ಮಾಡಿಕೊಡೋಣ ಅಂತೇಳಿ ಇವಾಗ ಡಿನ್ನರ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಮನೇಲಿ ತರಕಾರಿ ಎಲ್ಲ ಹಾಗೆ ಉಳ್ಕೊಂಡಿತ್ತು, ಅದನ್ನೇ ಸಣ್ಣದಾಗಿ ಹೆಚ್ಕೊಂಡು ವೆಜಿಟೇಬಲ್ ಕುರ್ಮಾ ಮಾಡಿ ಚಪಾತಿ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಆದರೆ ಮಹೇಶ್ ಅವರು ಚಪಾತಿ ಬೇಡ ರೈಸ್ ಸಾಕು ಅಂತ ಅಂದರು. ಸರಿ ಅಂತ ಹೇಳಿ ಇವಾಗ ವೆಜಿಟೇಬಲ್ ಕುರ್ಮಾನ ಮಾಡಿ ರೈಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವೀಟ್ ಕಾರ್ನ್ ಸಾಲಡ್ನ ಮಾಡ್ತಾಯಿದ್ದೀನಿ. ಮನೇಲೇ ಸ್ವೀಟ್ ಕಾರ್ನ್ ಇತ್ತು, ಅದನ್ನೇ ಎಲ್ಲ ಬಿಡಿಸಿ ಇವಾಗ ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೀನಿ. ವೆಜಿಟೇಬಲ್ ಕುರ್ಮನ ಮಾಡೋದಕ್ಕೆ ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಹಾಗೆಯೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕಡೆ ಒಗ್ಗರಣೆ ಹಾಕಿ ತರಕಾರಿ ಎಲ್ಲ ಬೇಯೋದಕ್ಕಿಟ್ಟು ಹಾಗೆಯೇ ಒಂದು ಕಡೆ ಮಸಾಲೆನ ರುಬ್ಕೊಂಡು ಇವಾಗ ವೆಜಿಟೇಬಲ್ ಕುರ್ಮನ ಮಾಡ್ಕೋತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಎಲ್ಲರೂ ಬರ್ತಡೇನೂ ಒಟ್ಟಿಗೆ ಇರೋದ್ರಿಂದ ಎಲ್ಲರೂ ಬರ್ತಡೇನ ಸಪ್ರೇಟಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮಹೇಶ್ ಅವ್ರ ಬರ್ತಡೇ ದಿನ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಬರ್ತಡೇನ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ಕುಶಲ್ ಬರ್ತಡೇ ಜನವರಿಗಿರೋದ್ರಿಂದ ಅವನದು ಸಪ್ರೇಟಾಗಿದೆ. ಹಾಗಾಗಿ ಅವನ ಬರ್ತಡೇ ದಿವಸ ಅವನಿಗೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ನಮ್ಮ ಬರ್ತಡೇನೂ ಕೂಡ ಸಪ್ರೇಟಾಗಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಒಬ್ಬೊಬ್ಬರು ಬರ್ತಡೇನ ಒಂದೊಂದು ಸಾರಿ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಆದರೆ ಎಲ್ಲರೂ ಬರ್ತಡೇನೂ ಒಟ್ಟಿಗೆ ಇರೋದ್ರಿಂದ ಸಪ್ರೇಟಾಗಿ ಮಾಡೋ ಬದಲು ಒಬ್ಬರು ಬರ್ತಡೇ ದಿನ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀವಿ. ಇನ್ನು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಖುಷಿ ಒಂದು ಕಡೆ ಆದರೆ ನಮಗೆ ಏಜ್ ಆಗ್ತಿದೆ ಮತ್ತು ಮಕ್ಕಳೆಲ್ಲ ಬೇಗ ದೊಡ್ಡವರಾಗ್ತಾ ಇದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಗುತ್ತೆ. ವೆಜಿಟೇಬಲ್ ಕೂರ್ಮ ಕೂಡ ರೆಡಿ ಆಯಿತು. ಹಾಗೆಯೇ ಜೊತೆಗೆ ಸ್ವಲ್ಪ ರೈಸ್ನೂ ಕೂಡ ಮಾಡಿಕೊಂಡೆ. ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಇವಾಗ ಸಾಲಡ್ನ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲೇ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಒಂದು ಕಡೆ ಬೇಯಿಸ್ಕೊಂಡು ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿ ಕಾಯಿ ತುರಿನ ಹಾಕಿ ಸಾಲಡ್ನ ಮಾಡ್ತಾಯಿದ್ದೀನಿ. ಮೋಹಿತ್ಗಂತೂ ತುಂಬ ಇಷ್ಟ, ಈ ರೀತಿ ಸಾಲಡ್ನ ಮಾಡಿಕೊಟ್ರೆ ತಿಂತಾನೆ. ಹಾಗಾಗಿ ಅವನಿಗೋಸ್ಕರ ಇವಾಗ ಸಾಲಡ್ನ ಮಾಡ್ತಾಯಿದ್ದೀನಿ. ಸಾಲಡ್ ಎಲ್ಲ ರೆಡಿ ಮಾಡಾಯಿತು. ಹಾಗೆಯೇ ಅಡುಗೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆ ಎಲ್ಲ ನೀಟಾಗಿ ಇನ್ನೊಂದು ಸರಿ ಒರೆಸಿ ಕ್ಲೀನ್ ಮಾಡಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಸ್ವೀಟ್ ಏನು ಮಾಡೋದಕ್ಕೆ ಹೋಗಲಿಲ್ಲ. ಮಹೇಶ್ ಅವರು ಏನು ಬೇಡ ಅಂದರು. ಮೋಹಿತ್ ಕೂಡ ಅಮ್ಮ ಕೇಕ್ ಕಟ್ ಮಾಡ್ತೀವಲ್ಲ ಅದೇ ಸಾಕು ಅಮ್ಮ, ನಂಗೆ ಬೇರೆ ಏನೂ ಬೇಡ ಅಂದ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ ಮಾಡೋದಕ್ಕೆ ಅಂತೇಳಿ ಟೇಬಲ್ ಎಲ್ಲ ರೆಡಿ ಮಾಡಿ ಬ್ಯಾಕ್ಗ್ರೌಂಡ್ಗೆ ಸ್ಕ್ರೀನ್ ಎಲ್ಲ ಹಾಕಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಇನ್ನು ಮಹೇಶ್ ಅವರು ಕೇಕ್ನ ಮಧ್ಯಾಹ್ನನೇ ತಂದಿಟ್ಟಿದ್ರು. ಇವಾಗ ಕೇಕ್ ಕಟ್ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮೋಹಿತ್ ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದ. ಮಹೇಶ್ ಅವರು ಕೂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು. ಇವಾಗ ಕೇಕ್ ಕಟ್ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ.
ಹ್ಯಾಪಿ ಬರ್ಡೇ ಬಂಗಾರ. ಹ್ಯಾಪಿ ಬರ್ಡೇ ಪಾ. ಇನ್ನು ಮಹೇಶ್ ಅವ್ರ ಕೈಲಿ ಕೇಕ್ ಕಟ್ ಮಾಡಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೆಲೆಬ್ರೇಷನ್ ಎಲ್ಲ ಸಿಂಪಲ್ ಆಗಿ ತುಂಬ ಚೆನ್ನಾಗಾಯಿತು. ಇನ್ನು ಮೋಹಿತ್ ಕೂಡ ಕೇಕ್ ಕಟ್ ಮಾಡಿಕೊಂಡು ತಿಂತಾ ಇದ್ದ. ಈ ಸಲ ಚಾಕ್ಲೇಟ್ ಕೇಕ್ ಬೇಕು ಅಂತ ಹೇಳಿ ಅವನೇ ಆರ್ಡರ್ ಕೊಟ್ಟು ಚಾಕ್ಲೇಟ್ ಕೇಕ್ನ ಮಾಡಿಸ್ಕೊಂಡಿದ್ದ. ಕೇಕ್ ಎಲ್ಲ ತಿಂದಾದ್ಮೇಲೆ ಊಟ ಹಾಕ್ಕೊಡಿ ಅಮ್ಮ ಅಂತ ಹೇಳಿ ಊಟ ಹಾಕಿಸ್ಕೊಂಡು ಮಾಡ್ತಾ ಇದ್ದಾನೆ. ಇನ್ನು ಡಿನ್ನರ್ಗೆ ಈ ರೀತಿ ಸಿಂಪಲ್ಲಾಗಿ ವೆಜಿಟೇಬಲ್ ಕುರುಮಾ ಮತ್ತು ರೈಸ್ನ ಮಾಡಿದ್ದೆ. ಮೋಹಿತ್ಗಂತೂ ತುಂಬ ಇಷ್ಟ. ಗಮ್ಮಂತಿದೆ ಅಮ್ಮ, ಫಸ್ಟು ನನಗೆ ಊಟ ಹಾಕ್ಕೊಡಿ ಅಂತ ಹೇಳಿ ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ದ. ಇನ್ನು ಮಹೇಶ್ ಅವರು ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವರು ಕೂಡ ಹೊರಗಡೆ ಹೋಗಿದ್ರು. ಇಲ್ಲಿಗೆ ಇವತ್ತಿನ ಬರ್ತ್ಡೇ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.